ಖಾಸಗಿ ಶಾಲೆಗಳ ನವೀಕರಣ ಸಂಬಂಧಿಸಿದಂತೆ ಖಾಸಗಿ ಶಾಲೆಗಳ ಸಂಘಟನೆ ಈಗ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆ ಹೋಗ್ಲಿಕ್ಕೂ ಕೂಡ ತಯಾರಾಗ್ತಾ ಇದ್ದಾರೆ. ಹಾಗಾದರೆ ಈ ಕ್ರಮ ಯಾಕೆ ಮತ್ತು ಬೇರೆ ಏನೆಲ್ಲ ಕಾರಣಗಳಿದ್ದಾವೆ ಈ ಬಗ್ಗೆ ಮಾತಾಡಲಿಕ್ಕೆ ಖಾಸಗಿ ಶಾಲೆ ಸಂಘಟನೆ ಅಧ್ಯಕ್ಷ ಕೃಪಾ ಅಧ್ಯಕ್ಷ ಅಂತ ಲೋಕೇಶ್ ತಾಳಿಕಟ್ಟೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಶಾಲೆ ನವೀಕರಣ ಸಂಬಂಧಿಸಿದಂತೆ ಏನು ತೊಂದರೆ ಆಗ್ತದೆ ಸೂಕ್ಷ್ಮವಾಗಿ, ಅಂದರೆ ಸಂಕ್ಷಿಪ್ತವಾಗಿ, ಮತ್ತು ಯಾಕೆ ಕೋರ್ಟ್ ಮೊರೆ ಹೋಗ್ತಾ ಇದ್ದೀರಿ? ಹೌದಾ, 2012ರವರೆಗೂ ಮಾನ್ಯತೆ ನವೀಕರಣ ಅಂತ ಕೇಳ್ತಿರ್ಲಿಲ್ಲ ಇವರು. ಸೊ ಸೆಕ್ಷನ್ 36 ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ 1983 ಸೆಕ್ಷನ್ 36 ಪ್ರಕಾರ ನಮಗೆ ಪರ್ಮಿಷನ್ ಕೊಟ್ಟ ಮೇಲೆ ಮಾನ್ಯತೆ ನವೀಕರಣದ ಪ್ರಸ್ತಾಪ 2012ರವರೆಗೂ ಈ ರಾಜ್ಯದಲ್ಲಿ ಇರಲಿಲ್ಲ. 2012ರಲ್ಲಿ ಇವರು ಒಂದು ಆದೇಶವನ್ನು ಮಾಡ್ತಾರೆ. ಅದನ್ನು ಜಾರಿಗೊಳಿಸಿದ್ದು ಯಾವಾಗ ಅಂದರೆ 2020ರಲ್ಲಿ. ಅದು ಕೋವಿಡ್ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಆಜ್ಞೆಯನ್ನು ಜಾರಿಗೊಳಿಸ್ತಾರೆ, ನೀವು ಮಾನ್ಯತೆ ನವೀಕರಣ ಮಾಡಬೇಕು ಅಂತ. ಸೊ ಮಾನ್ಯತೆ ನವೀಕರಣದ ವಿಚಾರದಲ್ಲಿ ನಾವೊಂದು ದೊಡ್ಡ ಹೋರಾಟವನ್ನು ಕೂಡ ಕಳೆದ 4 ವರ್ಷದಿಂದ ಮಾಡ್ತಾ ಇದ್ದೀವಿ. ಸರ್ಕಾರ ಅದಕ್ಕೆ ಬಿಡ್ತಾ ಇಲ್ಲ. ರೀಸನ್ ಏನಂದರೆ ಅದರ ಹೆಸರಿನಲ್ಲಿ ಭಾಳಷ್ಟು ಭ್ರಷ್ಟಾಚಾರ ನಡೆಯುತ್ತೆ. ಅದು ನ್ಯಾಯವಾಗಿ ನಡೆದರೆ ನಾವು ಖಂಡಿತ ಅದನ್ನು ಒಪ್ಕೊಳ್ತೀವಿ. ಬಟ್ ನ್ಯಾಯವಾಗಿ ನಡೀತಾ ಇಲ್ಲ, ಅದನ್ನೊಂದು ವೀಕ್ನೆಸ್ ಆಗಿಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈಗ ಏನು ಮಾಡಿದ್ದಾರೆ, ಹೊಸದಾಗಿ ಮತ್ತೊಂದಿಷ್ಟು ನಿಯಮಗಳನ್ನು ಅದರಲ್ಲಿ ಜಾರಿಗೊಳಿಸಿದ್ದಾರೆ. ಅದ್ಯಾವುದು ಅಂತ ಅಂದರೆ, ಈಗ ಶೈಕ್ಷಣಿಕ ಉದ್ದೇಶಕ್ಕೆ ಲ್ಯಾಂಡನ್ನು ಕನ್ವರ್ಷನ್ ಮಾಡಬೇಕು ಅಂತೇಳಿ. ಸೊ ಅದೇನಾಗುತ್ತೆ, ಅದು ಅಕ್ರಮ ಸಕ್ರಮಕ್ಕೆ ಬರುತ್ತೆ. ಯಾಕಂದರೆ ಕಳೆದ 40-50 ವರ್ಷದಿಂದ ಶಾಲೆಗಳು ನಡೀತಾ ಇರುವಾಗ ಇವರು ಮಾನ್ಯತೆ ನವೀಕರಣ ಮಾಡೋಕ್ಕೆ ಇದನ್ನು ಕೇಳ್ತಿರ್ಲಿಲ್ಲ. ಕನ್ವರ್ಷನ್ ಅಲ್ಲ, ಪರ್ಮಿಷನನ್ನು ಕೊಡಲಿಕ್ಕೆ ಕನ್ವರ್ಷನನ್ನು ಕೇಳ್ತಿರಲಿಲ್ಲ. ಸೊ ಒಂದು ಲ್ಯಾಂಡ್ ರೆಕಾರ್ಡ್ ಇದ್ದರೆ ಕೊಡಿ, ಬಿಲ್ಡಿಂಗ್ ರೆಕಾರ್ಡ್ ಇದ್ದರೆ ಕೊಡಿ ಅಂತ ಕೇಳೋರು. ಈಗ ಕನ್ವರ್ಷನ್ಸ್ ಕಂಪಲ್ಸರಿ ಅಂತ ಕೇಳಿದಾಗ ಏನಾಗುತ್ತೆ, ಅದು ಶೈಕ್ಷಣಿಕ ಉದ್ದೇಶಕ್ಕೆ ಅಂತ ಕೇಳಿದಾಗ ಏನಾಗುತ್ತೆ ಅಂದರೆ, ಆ ದಾಖಲೆಯನ್ನು ನಾವು ಇವಾಗ ಕೊಡೋಕ್ಕಾಗಲ್ಲ. ಅದು ಕೊಡಬೇಕು ಅಂತ ಹೋದ್ರೆ ಸರ್ಕಾರಕ್ಕೆ ಮಂಡಿಸಿದಾಗ ಅದು ಅಪ್ರೂವಲ್ ಆಗಲ್ಲ. ಈಗಾಗಲೇ ಕೆಲವು ರೆಸಿಡೆನ್ಷಿಯಲ್ ಇದರಲ್ಲೇ ಕಟ್ಟಿದ್ದಾರೆ, ರೆಸಿಡೆನ್ಷಿಯಲ್ ಕಟ್ಟಿದ್ದಾರೆ, ಇಂಡಸ್ಟ್ರಿಯಲ್ ಕಟ್ಟಿದ್ದಾರೆ, ಮತ್ತು ಕಮರ್ಷಿಯಲ್ ಪ್ಲೇಸಲ್ಲಿ ಕಟ್ಟಿದ್ದಾರೆ. ಶೈಕ್ಷಣಿಕ ಉದ್ದೇಶದ ಶೈಕ್ಷಣಿಕ ಝೋನಲ್ಲಿದ್ದರೆ ಮಾತ್ರ ಕೊಡೋಕ್ಕೆ ಬರುತ್ತೆ. ಸೊ ಹಾಗಾಗಿ ಅದು ಅಕ್ರಮ ಸಕ್ರಮಕ್ಕೆ ಬರೋದ್ರಿಂದ ಬೆಂಗಳೂರಿನಂಥ ನಗರದಲ್ಲಿ ಪಟ್ಟಣಗಳಲ್ಲಿರುವಂಥ ಶಾಲೆಗಳು ಹೊಸದಾಗಿ ಕನ್ವರ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸಾವಿರಾರು ಶಾಲೆಗಳಿಗೆ ಇದರಿಂದ ತೊಂದರೆ ಆಗುತ್ತೆ. ಅದನ್ನು ಹಾಕಬೇಡಿ ಅಂತ ಕಳೆದ 4 ವರ್ಷದಿಂದ ಹೇಳ್ಕೊಂಡು ಬಂದ್ವಿ. 3 ವರ್ಷದಿಂದ ರಿಲ್ಯಾಕ್ಸೇಷನ್ ಕೊಟ್ಟು ಈ ವರ್ಷ ಅದನ್ನು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸಲ್ಲಿ ಹಾಕಿರೋದು ನಮಗೊಂದು ದೊಡ್ಡ ಆಘಾತ ಆಗಿದೆ ಮತ್ತು ದೊಡ್ಡ ಸಮಸ್ಯೆ ಆಗಿದೆ. ಸೊ ಈ ಕುರಿತು ನಮ್ಮಲ್ಲಿ ಈಗ ಏನು ನಿರ್ಧಾರ ಆಗಿದೆ ಅಂತಂದರೆ, ಇದಕ್ಕೆ ನಾವು ಸರ್ಕಾರಕ್ಕೆ ಈಗಾಗಲೇ ಮನವಿ ಸಲ್ಲಿಸಿದ್ದೀವಿ. ಸೊ ಸಿದ್ದರಾಮಯ್ಯರಿಗೆ ಕಿವಿ ಕೇಳಿಸ್ತಾ ಇಲ್ಲ, ಮಧು ಬಂಗಾರಪ್ಪರು ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ಅವ್ರು ಎದ್ದು ಬರೋಕ್ಕೆ 11 ಗಂಟೆ 12 ಗಂಟೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಸಮಸ್ಯೆನ ಅವ್ರು ಆಲಿಸ್ಕೊಳ್ತಾ ಇಲ್ಲ. ನಾವು ಅನಿವಾರ್ಯವಾಗಿ ಕೋರ್ಟ್ಗೆ ಹೋಗ್ಬೇಕಾಗ್ತದೆ, ಬೇರೆ ದಾರಿ ಇಲ್ಲ. ಕಳೆದ 5, 8, 9 ಪರೀಕ್ಷೆನಲ್ಲೂ ಕೂಡ ನಾವು ಕೋರ್ಟ್ ಮೊರೆ ಹೋಗಿದ್ದಕ್ಕೆ ಇವತ್ತು ಅದು ನಿಂತೋಯ್ತು. ಅದೇ ರೀತಿ ಮಾನ್ಯತೆ ನವೀಕರಣ ಕುರಿತು ಕೂಡ ಅದರಲ್ಲಿರುವಂತಹ ಕಾನೂನು ಬಾಹಿರವಾಗಿರುವಂತಹ ವಿಷಯಗಳು, ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ವಿರುದ್ಧ ನಾವು ಕೋರ್ಟ್ಗೆ ಹೋಗೋಕ್ಕೆ ತಯಾರು ಮಾಡಿದ್ದೀವಿ. ಅಲ್ಲ, ಈಗ ಒಂದು ವಿಚಾರ ಹೇಳಿದ್ರೆ ಇನ್ನೊಂದು ವಿಚಾರ ಯಾವ ಕಾರಣಕ್ಕಾಗಿ ನೀವು ಕೋರ್ಟ್ ಮೊರೆ ಹೋಗ್ತಾ ಇರೋದು? ಅದರಲ್ಲಿ ಒಂದು ಮೇಜರಾಗಿ ನಾನು ಹೇಳಿದ್ದು ಲ್ಯಾಂಡ್ ಕನ್ವರ್ಷನ್. ಇನ್ನೊಂದು ಎಷ್ಟು ಆಶಾಸ್ಪದ ಅಂತಂದರೆ, ಸೆಕ್ಷನ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸೆಕ್ಷನ್ 12A ಅದು ಒಂದು. ಆಮೇಲೆ ನಮ್ಮದು 80G ಅಂಡರಲ್ಲಿ ಬರುತ್ತೆ ಚಾರಿಟಬಲ್ ಟ್ರಸ್ಟ್ ಆ್ಯಕ್ಟಲ್ಲಿ. ಚಾರಿಟಬಲ್ ಟ್ರಸ್ಟ್ ಆ್ಯಕ್ಟಲ್ಲಿ ಬರೋರು ಯಾವುದೇ ಕಾರಣದಿಂದ ಟ್ಯಾಕ್ಸಸ್ಸನ್ನು, ಯಾವುದೇ ಥರದ ಟ್ಯಾಕ್ಸನ್ನು ಕಟ್ಟೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಹಂಗಿದ್ದಾಗಲೂ ಕೂಡ ಇವರು ಮಾನ್ಯತೆ ನವೀಕರಣದಲ್ಲಿ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸಲ್ಲಿ ಕಂದಾಯ ರಸೀದಿಯನ್ನು ಕೊಡಲೇಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ BBMPನಲ್ಲಿ ನೀವು ಸೆಸ್ ಕಟ್ಟಿ, ನೀವು ಸರ್ವಿಸ್ ಟ್ಯಾಕ್ಸನ್ನು ಕಟ್ಟಿ, ಇವೆಲ್ಲವೂ ಕಾನೂನು ಬಾಹಿರ. ಅದೇ ರೀತಿ ಆ ಮುನ್ಸಿಪಾಲಿಟಿನಲ್ಲಿ, ಪಂಚಾಯಿತಿಗಳಲ್ಲಿ ಟ್ಯಾಕ್ಸ್ಗಳನ್ನು ಕೇಳೋದಕ್ಕೆ ಹೊರಟಿದ್ದಾರೆ. ಸೊ ನಾನು ನೇರವಾಗಿ ಹೇಳೋದಿಷ್ಟೇ, ಯಾವುದೇ ಕಾರಣದಿಂದ ನಾವು ಟ್ಯಾಕ್ಸ್ ಅಂಡರಲ್ಲಿ ಬರಲ್ಲ. ಸೊ ಹಾಗಾಗಿ ನೀವು ಟ್ಯಾಕ್ಸ್ ರೆಸಿಪ್ಟನ್ನು ಕೇಳೋ ಆಗಿಲ್ಲ. ಒಂದು. ಎರಡನೇದಾಗಿ ಆದರೂ BBMPನಲ್ಲಿ ಸೆಸ್ ಹೆಸರಿನಲ್ಲಿ ಸಂವಿಧಾನ ಬಾಹಿರವಾಗಿ 25% ಟ್ಯಾಕ್ಸಸ್ಸನ್ನು, ಅಂದರೆ ಸೆಸ್ಸನ್ನು ಕಟ್ಟಿಸ್ಕೊಂಡಿರೋದು ನಿಜಕ್ಕೂ ಭಾಳ ನೋವಿನ ಸಂಗತಿ. ಬಹುಶಃ ಭಾಳಷ್ಟು ಶಾಲೆಯವ್ರಿಗೆ ಇದು ಗೊತ್ತಿಲ್ಲ ಅಂತ ಅನಿಸುತ್ತೆ. ಇಡೀ ದೇಶದಲ್ಲಿ ಸೆಸ್ ಅಂತ ಇರೋದೇ 2% ಹೈಯೆಸ್ಟು. ಸೊ 3% ಕೆಲವು ಬಾರಿ ಹಾಕಿದ್ರು, ಸೀಮಿತ ಅವಧಿಗೆ ಮಾತ್ರ ಹಾಕಿದ್ರು. ಈಗ 2% ಇದೆ. 25%ನ್ನು ಬೆಂಗಳೂರು ಕಮಿಷನರ್ ಕಟ್ಟಿಸ್ಕೊಂಡ್ರು. ಸುಮ್ಮನೆ ಇಡೀ ಸರ್ಕಾರ ಕಣ್ಣು ಕಾಣ್ದಂಗೆ ಸುಮ್ಮನೆ ಕೂತ್ಕೊಂಡಿದೆ. ಸೊ ಇದ್ರ ವಿರುದ್ಧನೂ ಕೂಡ ನಾವು ಕೋರ್ಟ್ಗೆ ಹೋಗೋಕ್ಕೆ ಹೊರಟಿದ್ದೀವಿ. ಸೊ ಇದು ಎರಡನೇ ಮೇಜರ್ ಸಮಸ್ಯೆ ನಮ್ಮ ಮುಂದೆ ಇರೋ ಅಂಥದ್ದು. ಸೊ ಹೀಗೆ ಈ 2 ವಿಷಯ, ಮೇಜರ್ ವಿಷಯದಲ್ಲಿ ನಾವು ಕೋರ್ಟ್ ಮೊರೆ ಹೋಗಿ ಅದಕ್ಕೆ ಒಂದು ಪರಿಹಾರ ತಗೋಬೇಕು. ನಾಳೆ ಹೈಕೋರ್ಟ್ಗೂ. ಸೊ ನಾಳೆ ನಾವು ಇಡೀ ರಾಜ್ಯದಿಂದ, ಇವತ್ತು ಹರಪನಹಳ್ಳಿಯಿಂದ ಬಂದಿದ್ದಾರೆ. ಸೊ ಇಡೀ ರಾಜ್ಯದಿಂದ ಪ್ರಮುಖರು, ಮುಖಂಡರು ಮಲ್ಲೇಶ್ವರಂ ಕ್ಲಬ್ಬಲ್ಲಿ ನಾವು ಸೇರಿಕೊಳ್ತಾ ಇದ್ದೀವಿ. ಮಲ್ಲೇಶ್ವರಂ ಕ್ಲಬ್ಬಲ್ಲಿ ಒಂದು ನಿರ್ಧಾರವನ್ನು ಮಾಡ್ತಾಯಿದ್ದೀವಿ, ಕೋರ್ಟ್ಗೆ ನಾವು ಹೇಗೆ ಮೊರೆ ಹೋಗಬೇಕು, ಹೇಗೆ ಇದರಿಂದ ಪರಿಹಾರವನ್ನು ಕಂಡುಕೋಬೇಕು ಅಂತೇಳಿ. ಸೊ ಬಹುಶಃ ನಾಳೆ ನಿರ್ಧಾರ ಭಾಳ ಗಟ್ಟಿಯಾಗಿ ಆಗ್ತಾಯಿದೆ. ಈ ವಿಚಾರದಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗಲೇಬೇಕು ಅಂತ.
ಒಂದು ಸರ್, ಈಗ ಸ್ವಾತಂತ್ರ್ಯ ದಿನ ಕೆಲ ಸಂಘಟನೆಗಳು, ಖಾಸಗಿ ಶಾಲೆ ಸಂಘಟನೆಗಳು ಕರಾಳ ದಿನ ಆಗಿ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಈಗ ನೀವು ವಿರೋಧಿಸಿದ್ರಿ, ಬಟ್ ಆಗಸ್ಟ್ 15ರಂದು ಏನು ಮಾಡ್ತೀರಿ? ನಿಮ್ಮ ಏನು ಕ್ರಮ ಏನು, ನೀವೇನು ಮಾಡ್ತೀರಿ? ಈಗ ಮಾರಲ್ ಎಥಿಕ್ಸ್ ಇರೋ ಅಂಥವ್ರು ಅಥವಾ ಒಂದು ಶಿಕ್ಷಕ ವೃತ್ತಿಯನ್ನು ಪ್ಯಾಷನ್ನಾಗಿ ಇಟ್ಕೊಂಡಿರೋರು ಯಾವುದೇ ಕಾರಣದಿಂದ ಸ್ವತಂತ್ರ ದಿನಾಚರಣೆಗೆ ಭಂಗ ಬರೋ ಅಂಥದ್ದು ಅಥವಾ ಅದಕ್ಕೆ ವಿರೋಧವಾಗಿ ಮಾತಾಡೋವಂಥ ಕೆಲಸಗಳನ್ನು ಮಾಡಲ್ಲ. ಯಾಕೆಂದರೆ ನಾವು ಶಿಕ್ಷಕರು, ನಾವು ಭಾಳ ಪ್ರೌಢಾಗಿ ಹೇಳ್ಕೊಂಡು, ನಾವು ಶಿಕ್ಷಕರು ಈ ದೇಶದ ಭವಿಷ್ಯವನ್ನು ರೂಪಿಸೋರು. ಸೊ ಈ ದೇಶದ ಭವಿಷ್ಯವನ್ನು ರೂಪಿಸೋದು ಯಾವುದರ ತಳಹದಿನಲ್ಲಿ? ಸಂವಿಧಾನದ ತಳಹದಿಯಲ್ಲಿ. ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಕಾರಣೀಭೂತರಾಗಿದ್ದಾರೆ ಯಾರು? ಸ್ವತಂತ್ರ ಹೋರಾಟಗಾರರು. ಕೋಟ್ಯಾಂತರ ಜನ ತಮ್ಮ ಸಂಸಾರ, ಇಡೀ ಜೀವನನೇ ತ್ಯಾಗ ಮಾಡಿ, ಜೀವ ತ್ಯಾಗ ಮಾಡಿ, ಸಾವು ನೋವುಗಳಲ್ಲಿ ನಾವು ಈ ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ. ಸೊ ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಇವತ್ತು ಚೆನ್ನಾಗಿದ್ದೀವಿ. ನಾವು ನಮ್ಮ ಮಕ್ಕಳಿಗೆ ಸ್ವತಂತ್ರವಾಗಿ ಪಾಠಗಳನ್ನು ಮಾಡ್ತಾಯಿದ್ದೀವಿ. ಸೊ ಮಕ್ಕಳಿಗೆ ವಿದ್ಯೆ ಕಲಿಸ್ತಾ ಇದ್ದೀವಿ. ಸೊ ಅಂಥವ್ರಿಗೆ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು, ಇದು ಸ್ವತಂತ್ರ ಹೇಗೆ ಪಡೆದ್ವಿ ನಾವು, ಇದಕ್ಕೆ ಎಷ್ಟು ತ್ಯಾಗ ಬಲಿದಾನ ಆಯಿತು. ಸೊ ಅಂಥ ಒಂದು ದಿನ ಅದು, ಹಬ್ಬ, ಅದು ರಾಷ್ಟ್ರೀಯ ಹಬ್ಬ. ಅದನ್ನು ನಾವು ಆಚರಿಸೋದಕ್ಕೆ ಖಂಡಿತ ನಾವು ವೆಲ್ಕಮ್ ಮಾಡ್ತೀವಿ. ಅದು ಒಳ್ಳೆಯ ದಿನ, ಅದನ್ನು ನಾವು ಮಾಡಬೇಕಾಗಿದೆ. ಸೊ ಅಂಥ ದಿನ ಕೆಲವ್ರು ಯಾರೋ ಅವ್ರನ್ನೇನು ಅನ್ಬೋದು ಅಂದ್ರೆ ಬಹುಶಃ ಅವರಿಗೆ ಮಾರಲ್ ಎಥಿಕ್ಸ್ ಇಲ್ಲ, ಟೀಚಿಂಗ್ ಮಾರಲ್ ಎಥಿಕ್ಸ್ ಇಲ್ಲ ಅಂತೇಳಿ ನಾನು ನೇರವಾಗಿ ಖಂಡಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವ ಶಿಕ್ಷಕರು ಈ ತಪ್ಪನ್ನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅವತ್ತು ಬಿಟ್ಟು ಬೇರೆ ದಿವಸ ಅವ್ರು ಮಾಡಿದರೆ ನಾವು ಸಪೋರ್ಟ್ ಮಾಡ್ತೀವಿ. 15ನೇ ತಾರೀಕು ಯಾವುದೇ ಕಾರಣದಿಂದ ನಾವು ವಿಜೃಂಭಣೆಯಿಂದ ನಮ್ಮ ಮಕ್ಕಳಿಗೆ ಕಲಿಕೆಯ ಭಾಗ ಅದು. ಸ್ವತಂತ್ರ ದಿನಾಚರಣೆ ಅನ್ನೋದು ಮಕ್ಕಳಿಗೆ ಒಂದು ಕಲಿಕೆಯ ಭಾಗ. ಅವತ್ತು ಕಲಿಸ್ಬೇಕು ನಾವು ಹೇಗಿತ್ತದು ಅಂತ. ಸೊ ಅವತ್ತು ಮಾಡೋದು ಬೇಡ. ಅಂಥದ್ದು ಮಾಡ್ತಾರೆ ಅಂದರೆ ಅದು ನಾನು ವಿರೋಧ ಮಾಡ್ತೀವಿ. ಆಮೇಲೆ ಅವರು ಕ್ಷಮೆ ಕೋರಬೇಕು ಅಂತಲೂ ಕೂಡ ಈ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಅವತ್ತು ಬಿಟ್ಟು ಬೇರೆ ದಿವಸ ಮಾಡ್ಕೊಳ್ಳಿ ಅವರು. ಸೊ ಇದು ಖಾಸಗಿ ಶಾಲಾ ಕಾಲೇಜುಗಳ ಸಂಘಟನೆ ಕೃಪಾದ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆಯವರ ಮಾತು. ಬೆಂಗಳೂರಿಂದ ಕ್ಯಾನಪಸನ್ನ ರಾಡಿ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.